ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇದು ನಿಮ್ಮ ಪ್ರವರ್ಷ ಅಡುಗೆ. ಇವತ್ತಿನ ರೆಸಿಪಿ ಮೆಂತ್ಯ ರೈಸ್. ಇದರಲ್ಲಿ ಏನ್ ಸ್ಪೆಷಲ್ ಅಂತ ನೀವು ಅನ್ಕೋಬಹುದು. ಸ್ಪೆಷಲ್ ಏನಿಲ್ಲ ಅಂದ್ರೂ ಕೇವಲ ಕಡಿಮೆ ಪದಾರ್ಥಗಳಿಂದ ನಾವು ಮೆಂತ್ಯ ರೈಸ್ ರೆಡಿ ಮಾಡ್ಬೋದು. ಇದಕ್ಕೆ ಈರುಳ್ಳಿ, ಟೊಮೊಟೊ ಈ ತರ ಯಾವ ತರಕಾರಿನೂ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರುವ ಮುಖ್ಯ ಪದಾರ್ಥಗಳು ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಗೂ ನಮ್ಮ ಮಸಾಲೆ ಡಬ್ಬಿ ಇದ್ದೇ ಇರುತ್ತೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೂ ರುಚಿಗೆ ಉಪ್ಪು, ಅರ್ಧ ನಿಂಬೆಹಣ್ಣು. ಫಸ್ಟ್ ಅಕ್ಕಿ ಎಲ್ಲ ತೊಳೆದು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಾನು ಕಡಲೆಬೇಳೆ ಜಾಸ್ತಿ ಹಾಕಿದ್ದೀನಿ, ಯಾಕೆಂದ್ರೆ ಮಧ್ಯೆ ಮಧ್ಯೆ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತಂದು. ದಿಢೀರ್ನಾಗಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಅಥವಾ ಮೆಂತ್ಯ ಸೊಪ್ಪು ಜಾಸ್ತಿ ಇದ್ರೆ ನಾವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಇವಾಗ ನೋಡಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರ್ತಿದ್ದಂಗ್ಲೆ ನಾನು ಇವಾಗ ಉದ್ದಕ್ಕೆ ಹೆಚ್ಚಿರೋ ಹಸಿಮೆಣಸಿಕಾಯಿ ಹಾಕಿದ್ದೀನಿ. ಬೇಕಾದ್ರೆ ನೀವು 2 ಒಣಮೆಣಸಿಕಾಯಿನೂ ಹಾಕೋಬಹುದು. ಇಲ್ಲಿ ಬೆಳ್ಳುಳ್ಳಿನ ಹಾಗೆ ಹಾಕೊಂಡಿದ್ದೀನಿ, ಕುಟ್ಟಿ ಹಾಕಿಲ್ಲ. ಯಾಕಂದ್ರೆ ಕುಟ್ಟಿ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ ಅಂತ. ಇವಾಗ ನಾನು ಸ್ವಲ್ಪ ಪುದೀನ ಹಾಕಿದ್ದೀನಿ. ಪುದೀನ ಈಸ್ ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಕರಿಬೇವು ಹಾಕಿ, ಕರಿಬೇವು ಜಾಸ್ತಿ ಹಾಕಿ, ಯಾಕೆಂದ್ರೆ ಸೊಪ್ಪು ಜೊತೆ ಇದು ಮಿಶ್ರಣ ಆದಾಗ ಕರಿಬೇವನ್ನ ನಾವು ಜಾಸ್ತಿ ತಿಂದಂಗೂ ಆಗುತ್ತೆ, ಹೆಲ್ತಿಗೂ ಒಳ್ಳೇದು. ಇವಾಗ ನಾನು ಶುಂಠಿ ಪುಡಿ ಹಾಕಿದ್ದೀನಿ. ನಾನು ಸಾಕಷ್ಟು ಅಡಿಗೆಗೆ ಸ್ವಲ್ಪ ಶುಂಠಿ ಪುಡಿ ಹಾಕ್ತೀನಿ, ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು. ಇದು ಶುಂಠಿ ಪುಡಿ ಅಂದ್ರೆ ಪೂರ್ತಿ ಫೈನ್ ಪೌಡರ್ ಅಲ್ಲ, ಮನೇಲಿನೇ ಒಣಗಿಸಿ ಮಾಡಿರೋದು. ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಎಳೆದಿರೋದ್ರಿಂದ ಸಣ್ಣ ಸಣ್ಣ ಸ್ವಲ್ಪ ಕಡ್ಡಿ ತರ ಇದ್ರೂ ಹಾಕ್ಬೋದು, ತೊಂದರೆ ಏನಿಲ್ಲ. ಅದು ಡೈಜೆಸ್ಟಿವ್ ಸಿಸ್ಟಮ್ಗೆ ಬಹಳ ಒಳ್ಳೇದು. ಇವಾಗ ಮೆಂತ್ಯ ಸೊಪ್ಪನ್ನ 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಇದರಲ್ಲಿ ನಾವು ಜಾಸ್ತಿ ಮೆಂತ್ಯ ಸೊಪ್ಪು ಯೂಸ್ ಮಾಡೋದ್ರಿಂದ ಡಯಾಬಿಟಿಸ್ ಇದ್ದಂಥವ್ರು ಸ್ವಲ್ಪ ಜಾಸ್ತಿ ತಿಂದ್ರೂ ಏನು ತೊಂದರೆ ಏನಿಲ್ಲ. ಶುಂಠಿ ಪುಡಿ ಮನೇಲೆ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವಾಗ ನಾನು ಕಲ್ಲುಪ್ಪು ಹಾಕಿದ್ದೀನಿ. ನಾನು ಆದಷ್ಟು ಕಲ್ಲುಪ್ಪೇ ಪ್ರಿಫರ್ ಮಾಡ್ತೀನಿ. ಪುಡಿ ಉಪ್ಪು ಯೂಸ್ ಮಾಡೋರಿದ್ರೆ 1.5 ಸ್ಪೂನ್ ಹಾಕಿ, ಸ್ವಲ್ಪ ಅರಿಶಿನ, ಮತ್ತೆ ಬೇರೆ ಯಾವ ಮಸಾಲನೂ ಇದಕ್ಕೆ ಬೇಕಾಗಿಲ್ಲ. ಆಕ್ಚುಲಿ ನಾವು ಮೆಂತ್ಯ ಸೊಪ್ಪನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು, ಇದರಿಂದ ಸಾಕಷ್ಟು ಲಾಭಗಳಿವೆ. ಅದರಲ್ಲೂ ಮಲಬದ್ಧತೆ, ಹೊಟ್ಟೆ ನೋವು, ಡೈಜೆಷನ್ಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ಇರೋರಿಗೆ ಇದು ತುಂಬಾ ಪ್ರಯೋಜನಕಾರಿ. ಇವಾಗ ತೊಳೆದಿರೋ ಅಕ್ಕಿನ ಹಾಕೋಣ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಸಾಕು, ಹಾಗೂ 2 ವಿಷಲ್ ಸಾಕು. ಕರೆಕ್ಟ್ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕೋದ್ರಿಂದ ಪೂರ್ತಿ ಮೆತ್ತಗೂ ಆಗಲ್ಲ, ಉದುದ್ರೂ ಆಗಲ್ಲ, ಒಂದು ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ. ಸ್ವಲ್ಪ ಅನ್ನ ಮೆತ್ತಗ್ ಬೇಕು ಅಥವಾ ಮಕ್ಕಳಿದ್ದು ಮನೆಯಲ್ಲಿ ಸ್ವಲ್ಪ ಅನ್ನ ಮೆತ್ತಗ್ ಬೇಕಂದವರು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬೋದು. ಇವಾಗ ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ಇವಾಗ ನೀವು ಉಪ್ಪು ಹುಳಿನ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಏನಾದರೂ ಕಡಿಮೆ ಅನಿಸಿದ್ರೆ ಇವಾಗ ಹಾಕೊಳ್ಳಿ. ಇದು 1 ನಿಮಿಷ ಹಾಗೆ ಬೇಯಲಿ. ನಂತರ ನಾವು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗ್ಸೋಣ. ಪಾತ್ರೆಯಲ್ಲಿ ಮಾಡೋದಾದ್ರೆ 1 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕಿ ಮಾಡ್ಬೋದು. ಇದು ಇನ್ಸ್ಟೆಂಟ್ ಆಗಿ, ಈಸಿಯಾಗಿ, ಸಿಂಪಲ್ ಆಗಿ ಹಾಗೂ ಟೇಸ್ಟಿಯಾಗಿ ಜಲ್ದಿ ರೆಡಿ ಆಗೋ ಮೆಂತ್ಯ ರೈಸ್. ಇವಾಗ ನೋಡಿ ನಮ್ಮ ಮೆಂತ್ಯ ರೈಸ್ ರೆಡಿ ಆಗಿದೆ. ಇದರಲ್ಲಿ ಮೆಂತ್ಯ ಸೊಪ್ಪು ಮೇಲೆ ಬಂದಿರುತ್ತೆ, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ. ಜಾಸ್ತಿನೂ ಬೇಡ, ಯಾಕಂದ್ರೆ ಅನ್ನ ಮೆತ್ತಗಾಗೋ ಚಾನ್ಸಸ್ ಇದೆ. ಪಾತ್ರೆಯಲ್ಲಿ ಮಾಡೋರಾದ್ರೆ ಅವಾಗ ಕಲಿಸ್ತಾ ಇರಬೇಕು. ಪಾತ್ರೆಯಲ್ಲಿ ಹೇಗೆ ಮೆಂತ್ಯ ರೈಸ್ ಮಾಡಬೇಕು ಅಂತಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಇವಾಗ ನೋಡಿ ನಮ್ಮ ಮೆಂತ್ಯ ರೈಸ್ ರೆಡಿ ಆಗಿದೆ. ಸರ್ವ್ ಮಾಡಿ ಟೇಸ್ಟ್ ಮಾಡೋದೊಂದೇ ಬಾಕಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.